ಒಂದು ದಿನ ಮೆಡಿಕಲ್ ಶಾಪ್ ಬಂದಾಯಿತು ಅಂತಂದರೆ ಯಾವ ರೀತಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಇನ್ನು ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದ ಶುರುವಾಗಿರುವಂಥದ್ದು ಇಲ್ಲಿ ತನಕ ಈಗ 1 ಗಂಟೆ 5 ನಿಮಿಷ ಇಲ್ಲಿ ತನಕ ಆಗಿರುವಂಥ ಸಂಗತಿಗಳನ್ನು ನೋಡಿದ್ರೆ ಗಮನಿಸಿದ್ರೆ ಎಷ್ಟು ನಾವು ಡಿಪೆಂಡ್ ಆಗಿದ್ದೀವಿ ಅನ್ನೋವಂಥದ್ದು ಗೊತ್ತಾಗುತ್ತೆ. ಈ ಕೆಲವೊಂದು ಕಡೆಗೆ ವಿಪರೀತವಾಗಿ ಆನ್ಲೈನ್ನಲ್ಲಿ ಔಷಧ ಮಾರಾಟ ಇದೆಯಲ್ಲ, ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಇದು ಮೆಡಿಕಲ್ ಶಾಪ್ನವರ ವಿರೋಧ. ಬೆಂಗಳೂರಿನಲ್ಲಿ ಬಹುತೇಕ ಕಡೆಗೆ ಮೆಡಿಕಲ್ ಶಾಪ್ಗಳು ಬಂದಾಗಿವೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಸ್ಟೋರ್ಸ್ಗಳು ಬಂದಾಗಿವೆ. ಹಾವೇರಿ, ಬಾಗಲಕೋಟೆ, ದಾವಣಗೆರೆ ಇಲ್ಲೆಲ್ಲ ಪ್ರತಿಭಟನೆಗಳು ಕೂಡ ಆಗಿವೆ. ಇನ್ನು ತುಮಕೂರಿನಲ್ಲಿ ಮೆಡಿಕಲ್ ಶಾಪನ್ನು ಬಂದ್ ಮಾಡಿ ಧರಣಿ ಮಾಡಿದ್ದಾರೆ ವ್ಯಾಪಾರಿಗಳು. ಆನ್ಲೈನ್ ಮಾರಾಟವನ್ನು ನಿಷೇಧಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಕೈಯಲ್ಲಿ ಬ್ಯಾನರ್ ಹಿಡಿದು ಪ್ರತಿಭಟನಾ ರ್ಯಾಲಿ ಮಾಡಿರೋದು ನಾವು ತೋರಿಸ್ತಾ ಇದ್ದೀವಿ. ಬೇರೆ ಬೇರೆ ಭಾಗದಲ್ಲಿ ಆಗಿರುವಂಥ ಪ್ರತಿಭಟನೆಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿ ಪ್ರತಿಭಟನೆ ಆಗಿದೆ ನಾವು ತೋರಿಸ್ತಾ ಇದ್ದೀವಿ. ಬೆಂಗಳೂರು, ಬಾಗಲಕೋಟೆ ಮತ್ತು ತುಮಕೂರಿನಲ್ಲಿ ನಡೆದಿರುವಂಥ ಪ್ರತಿಭಟನೆ. ಕೈಯಲ್ಲಿ ಬ್ಯಾನರ್ ಹಿಡ್ಕೊಂಡು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ರು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಆನ್ಲೈನ್ನಲ್ಲಿ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬೇಡಿ. ಬೆಂಗಳೂರಿನಲ್ಲಿ ಬಹುತೇಕ ಮೆಡಿಕಲ್ ಶಾಪ್ಗಳು ಬಂದಾಗಿವೆ. ಯಶವಂತಪುರ, ಜಾಲಹಳ್ಳಿ, BL ಲೇಔಟ್, ಸಂಜಯನಗರ, ಹೆಬ್ಬಾಳ, ಮಲ್ಲೇಶ್ವರಂ, ರಾಜಾಜಿನಗರ ಹೀಗೆ ಹಲವಾರು ಭಾಗಗಳಲ್ಲಿ ಮೆಡಿಕಲ್ ಶಾಪ್ ಬಂದಾಗಿರೋದು ನಾವು ತೋರಿಸ್ತಾ ಇದ್ದೀವಿ. ಮೆಡಿಕಲ್ ಶಾಪ್ ಬಂದಾಗಿರುವಂಥ ದೃಶ್ಯಗಳನ್ನು ಬೆಳಗ್ಗೆ ಒಂದಷ್ಟು ಜನ ತೆರೆಯುವಂಥ ಪ್ರಯತ್ನ ಮಾಡಿದ್ರು, ಅರ್ಧಂಬರ್ಧ ತೆಗೆದು. ಆದರೆ ವರ್ಕೌಟ್ ಆಗಲಿಲ್ಲ. ಇವ್ರದ್ದು ಹಲವಾರು ಬೇಡಿಕೆಗಳು ನೋಡಿ. ಬೆಡ್ ಪ್ಲಸ್ ಓಪನ್ ಇರುತ್ತೆ ಅನ್ನುವಂಥ ಮಾತಿತ್ತು, ಅದನ್ನು ಕೂಡ ಬಂದ್ ಮಾಡಲಾಗಿದೆ. ಬಹುತೇಕ ಮೆಡಿಕಲ್ ಶಾಪ್ಗಳು ಬಂದಾಗಿವೆ. ಆ ಬಂದಾಗಿರುವಂಥ ಮೆಡಿಕಲ್ ಶಾಪ್ಗಳ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲವರಿಗೆ ಗೊತ್ತಿರಲಿಲ್ಲ, ಪಾಪ ಹುಡುಕೊಂಬಂದು ಪರದಾಡಿದ್ದು ಕೂಡ ಇದೆ. ಅದರಲ್ಲೂ ಈ BP, ಶುಗರು, ಕೆಲವೊಂದು ತುಂಬ ಎಸೆನ್ಷಿಯಲ್ ಡ್ರಗ್ಸ್ ಇರುತ್ತಲ್ಲ, ಬೇಕೇ ಬೇಕಾಗತ್ತೆ. ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಕೆಲವರು ಇಟ್ಕೊಂಡಿರಲಿಲ್ಲ, ಹೀಗಾಗಿ ಪಾಪ ಯಾತನೆ ಪಟ್ಟಿದ್ದಾರೆ. ತೋರಿಸ್ತಾ ಇದ್ದೀವಿ ನಾವು ಯಾವ ರೀತಿ ಪ್ರತಿಭಟನೆ ಆಗಿದೆ, ಯಾವ ರೀತಿ ಶಾಪ್ಗಳು ಬಂದಾಗಿವೆ. ಬನ್ನಿ, ಯಶವಂತಪುರದಿಂದ ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ವಿನಯ್, ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆ ಆರಂಭದಲ್ಲಿ ಅಷ್ಟಾಗಿ ದೊಡ್ಡ ಮಟ್ಟದ ರೀತಿಯಲ್ಲಿ ಕ್ಲೋಸ್ ಆಗುತ್ತೆ ಅಂತ ಅನ್ನಿಸ್ತಿರಲಿಲ್ಲ. ಯಾಕಂದರೆ ಕೆಲವರು ಅರ್ಧಂಬರ್ಧ ತೆರೆದು ವ್ಯಾಪಾರವನ್ನು ಮಾಡ್ತಾಯಿದ್ರು. ಆದರೆ ಈಗ ಬಹುತೇಕ ಕಡೆಗೆ ಮೆಡಿಕಲ್ ಶಾಪ್ಗಳು ಬಂದಾಗಿವೆ. ನೀವು ಯಶವಂತಪುರದ ಹತ್ತಿರ ಇದ್ದೀರಿ, ಅಲ್ಲಿನ ಸ್ಥಿತಿಗತಿಗಳೇನು ವಿನಯ್? ರಂಗನಾಥ್, ಸದ್ಯಕ್ಕೆ EIOCD ಅವರು ದೇಶವ್ಯಾಪ್ತಿ ಇವತ್ತು ಒಂದು ದಿನದ ಮುಷ್ಕರ ಮೆಡಿಕಲ್ ಸ್ಟೋರ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಕೂಡ ಮುಂದಾಗಿದ್ದಾರೆ. ಪ್ರಮುಖವಾಗಿ 3 ವಿಚಾರಗಳು. ಒಂದು, ಆನ್ಲೈನ್ ಔಷಧಿ ಮಾರಾಟ ವಿಚಾರ ಮತ್ತು ರಿಯಾಯಿತಿ ಕೊಡುವಂಥದ್ದು, ಮತ್ತು ಪ್ರಿಸ್ಕ್ರಿಪ್ಷನ್ ಅಲ್ಲದೆ ಔಷಧಿಗಳನ್ನು ಯಥೇಚ್ಛವಾಗಿ ಬರುವಂಥ ರೋಗಿಗಳಿಗೆ ಯಾವುದೇ ರೀತಿಯ ಮಾನದಂಡಗಳನ್ನು ಫಾಲೋ ಮಾಡಿ ಮಾರಾಟ ಮಾಡುವಂಥದ್ದು. ಇದು ಚಿಲ್ಲರೆ ಔಷಧಿ ಮಾರಾಟಗಾರರಿಗೆ ತೊಂದರೆ ಆಗ್ತಾ ಇದೆ. ಸದ್ಯಕ್ಕೆ ನಾನೀಗ ಈ ಭಾಗದಲ್ಲಿ, ಅಂದರೆ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಸದ್ಯ ಈ ಒಂದು ಬಂದ್ಗೆ ವ್ಯಾಪಕ ಬೆಂಬಲ ಕೂಡ ಸಿಗ್ತಾ ಇದೆ. ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಜಯಲಕ್ಷ್ಮಿ ಮೆಡಿಕಲ್ ಸ್ಟೋರ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್, ಇಲ್ಲೂ ಕೂಡ ಈಗ ಬಂದ್ಗೆ ಬೆಂಬಲವನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದರ ದೃಶ್ಯಗಳನ್ನು. ಯಾಕೆಂದರೆ ಈ ಭಾಗದಲ್ಲಿ ಯಶವಂತಪುರ ಸರ್ಕಲ್ನ ತ್ರಿವೇಣಿ ರಸ್ತೆಯಲ್ಲಿರುವಂತಹ ಮೆಡಿಕಲ್ ಸ್ಟೋರ್, ಇವರು ಕೂಡ ಇವತ್ತಿನ ಬಂದ್ಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ KCDA, ಕರ್ನಾಟಕ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್, ಈ ಒಂದು ಬಂದ್ಗೆ ಬೆಂಬಲವನ್ನು ಕೂಡ ಕೊಟ್ಟಿದೆ. ಹೀಗಾಗಿ ರಾಜ್ಯದ, ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲಿ ಈ ಯಶವಂತಪುರ, ಜಾಲಹಳ್ಳಿ ಮತ್ತು ಮಲ್ಲೇಶ್ವರಂ, ವಸಂತನಗರ ಈ ರೀತಿಯ ಭಾಗಗಳಲ್ಲಿ, ಉತ್ತರ ಭಾಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇವರ ಅಸೋಸಿಯೇಷನ್ ವ್ಯಾಪಕವಾಗಿ ಸಕ್ರಿಯವಾಗಿರುವ ಕಾರಣಕ್ಕಾಗಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ಗೂ ಕೂಡ ಬೆಂಬಲ ಸಿಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಏನು ಇದರ ಬಗ್ಗೆ ಗಮನವನ್ನು ಹರಿಸಬೇಕು. ಜೊತೆಗೆ ಕೆಮಿಸ್ಟ್ ಆಗಿರ್ಬೋದು, ಡ್ರಗ್ಗಿಸ್ಟ್ಗಳ ಸಮಸ್ಯೆಗಳು, ಅದರಲ್ಲೂ ಪ್ರಮುಖವಾಗಿ ಚಿಲ್ಲರೆ ಔಷಧಿ ಮಾರಾಟಗಾರ ಏನಿದಾರಲ್ಲ, ಇವರ ಬಗ್ಗೆ ಹೆಚ್ಚಿನ ಗಮನವನ್ನು ಗಮನ ಕೊಡಬೇಕು ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಈ ರೀತಿಯಾದಂಥ ಚಿತ್ರಣ ಕಂಡು ಬರ್ತಾ ಇದೆ. ಪ್ರಮುಖ
ಪ್ರಮುಖವಾಗಿ ಅವರು 3 ವಿಚಾರಗಳನ್ನು ಬೇಡಿಕೆ ಇಟ್ಟಿರುವಂಥದ್ದು. ಆನ್ಲೈನ್ ಔಷಧಗಳ ಮಾರಾಟಕ್ಕೆ ಬ್ರೇಕ್ ಹಾಕಬೇಕು, ಸ್ವಿಗ್ಗಿ ಜೊಮ್ಯಾಟೋದಂತಹ ಕ್ವಿಕ್ ಡೆಲಿವರಿ ಮಾಡುವ ಆ್ಯಪ್ಗಳಲ್ಲಿ ಹಿಂದೆ ಮುಂದೆ ನೋಡದೆ ಔಷಧಿಗಳನ್ನು ಮನೆಗೆ ತಲುಪಿಸೋದು, ರೋಗಿಗಳ ಕೈಯಲ್ಲಿ ತಲುಪಿಸುವಂಥದ್ದಕ್ಕೆ ಬ್ರೇಕ್ ಹಾಕಬೇಕು, ಪ್ರಿಸ್ಕ್ರಿಪ್ಷನ್ ಒಂದಿಗೆ ಸೂಕ್ತವಾದ ರೋಗಿಗೆ ಸೂಕ್ತ ಔಷಧಿ ಸಿಗಬೇಕು ಅನ್ನೋಂಥದ್ದು ಕೂಡ ಅವರ ಬೇಡಿಕೆ ಆಗಿರುವಂಥದ್ದು. ಅವರ ಕೆಲವೊಂದಿಷ್ಟು ಬೇಡಿಕೆಗಳು ಕೂಡ ಸರಿಯಾಗಿರುವಂತಹ ಕಾರಣ ಇರಿದೆ. ಹೀಗಾಗಿಯೇ ಈ ರೀತಿಯಂಥ ಬಂದ್ಗೆ ಬೆಂಬಲ ಕೂಡ ಸಿಗ್ತಾ ಇರುವಂಥದ್ದು. ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕೆಲವರಿಗೆ ಗೊತ್ತಿರಲಿಲ್ಲ ಈ ರೀತಿ ಬಂದಾಗತ್ತೆ ಅಂತ. 30 ಕಿಲೋಮೀಟ್ರು ಅವ್ರು ಬಂದು ಪಾಪ ಈ ಜಿಲ್ಲಾ ಕೇಂದ್ರಗಳಿಗೆ ಬಂದರೆ ಅಲ್ಲಿ ಮೆಡಿಕಲ್ ಶಾಪ್ಗಳು ಬಂದು ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ. ಮಗುವಿಗೆ ಮಾತ್ರೆ ಬೇಕಾಗಿತ್ತು, ಸಿಗಲಿಲ್ಲ. CS ಪುರದಿಂದ ಬಂದಂಥ ವ್ಯಕ್ತಿ ತುಮಕೂರಿಗೆ ನೋಡಿ, ಮಗು ಕೂಡ ಕೈನಲ್ಲೇ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಆನ್ಲೈನ್ನಲ್ಲಿ ಔಷಧಿಗಳ ಮಾರಾಟವನ್ನು ವಿರೋಧಿಸಿ ಈಗಾಗಲೇ ದೇಶದಾದ್ಯಂತ ಔಷಧಿ ಮಾರಾಟ ಮಳಿಗೆಗಳ ಮಾಲೀಕರು ಈಗ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ತುಮಕೂರಿನ ಮೆಡಿಕಲ್ ಶಾಪ್ಗಳು ಕೂಡ ಈಗ ಸ್ತಬ್ಧವಾಗಿದೆ. ಸಂಪೂರ್ಣವಾಗಿ ಜಿಲ್ಲೆಯಾದ್ಯಂತ ಇರುವಂಥ 1300ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಬಂದಾಗಿರುವಂಥದ್ದು. ಸದ್ಯಕ್ಕೆ ನಾನು ತುಮಕೂರು ನಗರದ ಮೆಡಿಕಲ್ ಶಾಪ್ ಬಳಿ ಮುಂದೆ ನಿಂತೇನೆ. ನೀವು ನೋಡ್ಬೋದು, ಈಗಾಗಲೇ ಇಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಅಂದರೆ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದಿಂದ ರಾಷ್ಟ್ರಾದ್ಯಂತ ಔಷಧಿ ವ್ಯಾಪಾರಿಗಳು 1 ದಿನದ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಅಂದರೆ ಇವತ್ತು ನಾವು ಅಂಗಡಿಯನ್ನು ಕ್ಲೋಸ್ ಮಾಡಿದ್ದೇವೆ, ಸಾರ್ವಜನಿಕರಿಗೆ ಆಗುವ ತೊಂದರೆಗೆ ವಿಷಾದಿಸುತ್ತೇವೆ ಅನ್ನುವಂಥ ಒಂದು ಸ್ಟಿಕ್ಕರನ್ನು ಕೂಡ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಮೆಡಿಕಲ್ ಶಾಪನ್ನು ಬಂದ್ ಮಾಡುವಂಥ ಒಂದು ನಡೆಗೆ ಕೂಡ ಮುಂದಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಆನ್ಲೈನ್ನ ಏನೊಂದು ಮಾರಾಟ ಏನಿದೆ ಆ ಮಾರಾಟವನ್ನು ವಿರೋಧಿಸಿರುವಂಥದ್ದು. ಜೊತೆಗೆ ಕಾರ್ಪೊರೇಟ್ನ ಡಿಸ್ಕೌಂಟ್ಗಳ ಒಂದು ವ್ಯವಹಾರ ಏನಿದೆ ಅದಕ್ಕೂ ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಜೊತೆಗೇನೆ ಈಗಾಗಲೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಸನ್ಗಳನ್ನು ನೀಡುವಂಥದ್ದು, ನಕಲಿ ಮೆಡಿಸನ್ಗಳ ಹಾವಳಿ ಏನಿದೆ ಅವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಲ್ಲಿ ಕೇಂದ್ರ ಸರ್ಕಾರ ಒಂದು ಕ್ರಮವನ್ನು ವಹಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಬಂಧನ ಮಾಡಿರುವಂಥದ್ದು. ನೀವು ನೋಡ್ಬೋದು, ಸದ್ಯಕ್ಕೆ ನಾನು ಇರುವಂಥ ಒಂದು ಸ್ಥಳದಲ್ಲಿ 3 ಮೆಡಿಕಲ್ ಶಾಪ್ಗಳಿವೆ, 3 ಕೂಡ ಬಂದಾಗಿರುವಂಥದ್ದು. ಇನ್ನು ಈ ಮೆಡಿಕಲ್ ಶಾಪ್ಗಳು ಇರುವಂಥದ್ದು ತುಮಕೂರು ನಗರದ ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ. ಏನು ಆಸ್ಪತ್ರೆಯಲ್ಲಿ ಕೆಲವೊಂದು ಮೆಡಿಸಿನ್ ಸಿಗಲಿಲ್ಲ ಅಂತ ಹೇಳಿ ಜನರು ಬರುವಂಥ ಸಂದರ್ಭದಲ್ಲಿ ಏನು ಮುಂದೆ ಇರುವಂಥ ಒಂದು ಖಾಸಗಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಅಂತೇಳಿ ಜನರು ಸಾಕಷ್ಟು ಬರ್ತಾಯಿದ್ರು. ಆದರೆ ಈಗ ಆಗಿರುವಂಥ ಒಂದು ಮುಷ್ಕರದ ಎಫೆಕ್ಟ್ ಏನಿದೆ, ಇವತ್ತು 1 ದಿನದ ಮುಷ್ಕರದ ಎಫೆಕ್ಟ್ ಏನಿದೆ ಅದರಿಂದಾಗಿ ಸಂಪೂರ್ಣವಾಗಿ ಈಗ ನಗರದ ಸೇರಿದಂತೆ ಜಿಲ್ಲೆಯಾದ್ಯಂತ ಹಲವು ಮೆಡಿಕಲ್ ಶಾಪ್ಗಳು ಇವತ್ತು ಬಂದಾಗಿರುವಂಥದ್ದು. ಹಾಗಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ಬೋದು. ಆದರೆ ದಯವಿಟ್ಟು ನಮ್ಮಿಂದಾಗುವಂಥ ಸಮಸ್ಯೆಗಳಿಗೆ ಕ್ಷಮೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಬೇಡಿಕೆ ಏನಿದೆ ಇದು ನಾವು ಶೋಕಿಗೆ ಮಾಡ್ತಾ ಇಲ್ಲ, ನಮ್ಮ ಬದುಕಿಗಾಗಿ ನಾವು ಸಂಕಷ್ಟದಲ್ಲಿದ್ದೇವೆ. ಹಾಗಾಗಿ ಇದನ್ನು ನಮ್ಮ ಬೇಡಿಕೆಗಳೇನಿವೆ ಅವೆಲ್ಲವನ್ನು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನು ಮಾಡುವಂಥ ಮುಖಾಂತರವಾಗಿ ನಾವು ಇವತ್ತು ಮುಷ್ಕರವನ್ನು ಮಾಡಿದ್ದೇವೆ ಅನ್ನುವಂಥದ್ದನ್ನು ಮೆಡಿಕಲ್ ಶಾಪ್ಗಳ ಮಾಲೀಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು. ಬನ್ನಿ, ಕೆಲವು ಜನ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಏನೋ ಗೊತ್ತಿಲ್ಲ ಸರ್, ನಾನು ಮೆಡಿಷನ್ ತಗೊಂಬೇಕಾಯ್ತು, ಪಾಪಗೆ ಗುಳ್ಳೆ ಆಗಿತ್ತು. ಅಲ್ಲಿ ಜೈನ್ ಮೆಡಿಕಲ್ಗೆ ಹೋಗಿತ್ತು, ಅಲ್ಲಿ ತೊಗೊಂಡು ಇನ್ನೊಂದು ಶಾರ್ಟೇಜ್ ಬಂದು ಅಲ್ಲಿ ಎದುರುಗಡೆನೂ ಹಾಕಿರಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಇಲ್ಲಿ ನೋಡೋಣ, ಎಲ್ಲೂ ಬಾಕ್ಲಾಕಿದ್ದಾರೆ. ಅಲ್ಲ, ಈ ಥರ ಜನಗಳಿಗೆ ತೊಂದರೆನೇ. ಹೇಳ್ಬಿಟ್ಟಾರೆ ಹಾಕಿದ್ರೆ ಇನ್ನು ಬೇರೆ ಎಲ್ಲ ಮೆಡಿಷನ್ ತಗೊಂಬೋದು. ಇಲ್ಲಾಂದರೆ ಹುಡುಗರಿಗೆ ಈ ಥರ ಆದರೆ ಎಲ್ಲಿ ಹುಡ್ಕಕ್ಕೆ ಹೋಗೋದು ನಾವು ಮೆಡಿಷನ್ನ? ಹೇಳ್ಬಿಟ್ಟು ಮಾಡ್ಬೇಕು ತಾನೆ, ಏನಾರು ಮಾಡ್ಬೇಕಾದ್ರೆ. ಈಗ ಅವ್ನ ಸ್ಕಿನ್ ಆಗಿದೆ ಇವಾಗ, ಯಾರು ಇದಕ್ಕೆ ಬಿಡೋದು ಯಾರು ಹುಡುಗರಿಗೆ? ಹೌದು ಸರ್, ಏನು ಬಂದ್ ಮಾಡಿದ್ದಾರೆ ಅಂದರೆ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ನಮಗೆ ಮೆಡಿಕಲ್ ಆದರೆ ಚೆಂದ ಐಟಮ್ ತೊಗೊಳಕ್ಕೆ. ನಮಗೀಗ ನೋಡಿ ಪಾಪಕ್ಕೆ ತೊಗೊಬೇಕಾಯ್ತು, ತೊಂದರೆ ಆಗೈತೆ. ಈಗ ನಾನು ಅಲ್ಲಿಂದ ಲಗ್ಗೆರೆಯಿಂದ ನಾವು CS ಅಲ್ಲಿಂದ ಬಂದಿರೋದು ನಾನು. ಅವ್ರಿಗೂ ಆಗಲಿ, ಅವ್ರಿಗೂ ಅನುಕೂಲ ಮಾಡಲಿ, ನಮಗೂ ಅನುಕೂಲ ಆಗ್ಬೇಕಲ್ವಾ, ಅದಕ್ಕೆ ಈ ಥರ ಆಗಿರೋದು. ಈಗ ಶುಗರ್ ಟ್ಯಾಬ್ಲೆಟ್ ಬೇಕಿತ್ತು, ಹಾಗಾಗಿ ಬಂದ್ವಿ. ಇವತ್ತೇನೋ ಮುಷ್ಕರ ಅಂತ ಎಲ್ಲ ಹೋಗಿದ್ದಾರೆ, ನಮಗಿದು ಮಾಹಿತಿ ಇರಲಿಲ್ಲ. ಏನು ಆನ್ಲೈನಲ್ಲೆಲ್ಲ ಕಡಿಮೆಗೆ ಡಿಸ್ಕೌಂಟು ಸಿಗುತ್ತೆ ಅಂತೇಳಿ ತೊಗೊತಿದ್ದಾರೆ ಅಂತೇಳಿ ಇವರೆಲ್ಲ ಇದು ಮಾಡ್ತಿದ್ದಾರೆ. ಸಮಸ್ಯೆ ಆಗ್ತಾಯಿದೆ ಅಂತ ಇವರೆಲ್ಲ ಕ್ಲೋಸ್ ಮಾಡಿದ್ದಾರಂತೆ. ಇರಲಿ, ಅವ್ರದ್ದು ಸಮಸ್ಯೆ ಇರುತ್ತೆ, ಡೈರೆಕ್ಟಾಗಿ ಮೀಟಾಗಿ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಅದು ಇನ್ನೂ ಹೆಲ್ತಿ ಆಗಿರುತ್ತೆ. ಅವರು ಮಾಡೋದು ಒಳ್ಳೆಯದೇ. ಡೈರೆಕ್ಟ್ ಮುಖಾಮುಖಿ ಇದ್ದಾಗ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ಕನ್ಸಲ್ಟೇಷನ್ ಇರುತ್ತೆ. ಆನ್ಲೈನಲ್ಲೆಲ್ಲ ಬರೋವು ಹೇಳೋಕ್ಕಾಗಲ್ಲ. ಅದು ಒಳ್ಳೆಯದೇನೆ, ಆದರೂ ಆದಷ್ಟು ಬೇಗ ಇವರು ಇದನ್ನೇ ಮುಂದಕ್ಕೆ ಎಳ್ಕೊಂಡು ಹೋಗದೆ ಆದಷ್ಟು ಬೇಗ ತೊಗೊಂಡ್ರೆ ಒಳ್ಳೆಯದು. ಇನ್ನು ಕೆಲವರು ಮೆಡಿಕಲ್ ಶಾಪ್ಗಳನ್ನು ಓಪನ್ ಮಾಡುವಂಥ ಪ್ರಯತ್ನ ಮಾಡಿದ್ರು, ಆದರೆ ಕೆಲವರು ಬಂದು ಬಲವಂತವಾಗಿ ಮುಚ್ಚಿದರು. ಮೆಡಿಕಲ್ ಶಾಪ್ ಬಂದ್ ಮಾಡಿಸಿ ನಂತರ ಪ್ರತಿಭಟನೆ ಕೂಡ ಮಾಡಿದರು. ಯಾರ್ಯಾರು ಓಪನ್ ಮಾಡಿದ್ರಲ್ಲ ಅವ್ರನ್ನ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. ಈ ರೀತಿ ಮಾಡಿಬಿಟ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ಯಾವಾಗ? ಬಂದ್ ಮಾಡಿ,
ನಾವೆಲ್ಲ ಪ್ರತಿಭಟನೆ ಮಾಡೋದು, ನೀವು ಈ ರೀತಿ ಶಾಪ್ಗಳನ್ನು ಓಪನ್ ಮಾಡ್ತಾ ಕೂತ್ಕೊಳ್ಳೋದು ಇದು ಸರಿನಾ ಅಂಥೇಳಿ ಬಲವಂತವಾಗಿ ಬಂದ್ ಮಾಡಿಸಿದ್ರು. ಬನ್ನಿ ನಮ್ಮ ಪ್ರತಿನಿಧಿ ಭೀಮೇಶ್ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಆನ್ಲೈನ್ ಔಷಧಿಗಳ ಮಾರಾಟ ಹಾಗೂ ಅತಿಯಾದ ರಿಯಾಯಿತಿ ವಿರೋಧಿಸಿ ಏನು ಔಷಧಿ ಅಂಗಡಿಗಳ ವ್ಯಾಪಾರಸ್ಥರು ಏನು ಬಂದ್ ಮಾಡಿದ್ದಾರೆ. ರಾಯಚೂರಿನಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಏನು ವ್ಯಾಪಾರಸ್ಥರು ಏನು ಎಲ್ಲರೂ ಕೂಡ ಜಮಾ ಆಗಿದ್ದಾರೆ, ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಆನ್ಲೈನ್ ಮೆಡಿಸಿನ್ ಮಾರಾಟ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಒಂದು ಹೋರಾಟಕ್ಕೆ ಸದ್ಯ ರಾಯಚೂರಿನ ವ್ಯಾಪಾರಸ್ಥರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ 800ಕ್ಕೂ ಹೆಚ್ಚು ಔಷಧಿ ಮಳಿಗಳಿದ್ದಾವೆ. ಎಲ್ಲರೂ ಕೂಡ ಏನು ಬೆಂಬಲಕ್ಕೆ ನಿಂತಿರುವಂಥದ್ದು. ಸಾಕಷ್ಟು ಏನು ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಹೋರಾಟಕ್ಕೆ ಮುಂದಾಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಪ್ರತಿಯೊಬ್ಬರು ಕೂಡ ಆಕ್ರೋಶ ಭರಿತರಾಗಿ ಘೋಷಣೆಯನ್ನು ಕೂಡ ಕೂಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ಬೋದು. ಆನ್ಲೈನ್ ಮೆಡಿಸಿನ್ ಆಗಿರ್ಬೋದು ಮತ್ತು ಅತಿಯಾದ ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ಸಣ್ಣ ಪುಟ್ಟ ಔಷಧಿ ಅಂಗಡಿಗಳಿಗೆ ದೊಡ್ಡ ಮಟ್ಟಕ್ಕೆ ಆರ್ಥಿಕವಾಗಿ ಪೆಟ್ಟು ಬೀಳುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಒಂದು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಈ ಸಂಘದವ್ರು ಏನಿದ್ದಾರೆ ಜಿಲ್ಲಾಧಿಕಾರಿಗಳೇ ದೂರು ಕೊಡ್ಲಿಕ್ಕೂ ಕೂಡ ಸದ್ಯ ಮುಂದಾಗಿರುವಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಮುಖಂಡರಿದ್ದಾರೆ, ಅವ್ರು ಮಾತಾಡ್ಸುವಂಥ ಪ್ರಯತ್ನ ಮಾಡ್ತೀನಿ. ಸರಿ ಹೇಳಿ, ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಪ್ರಮುಖ ಉದ್ದೇಶ ಏನು ಅನ್ನೋದು? ನಮ್ಮ ಪ್ರಮುಖ ಉದ್ದೇಶ ಏನಂದರೆ 3 ಪಾಯಿಂಟ್ಸ್ ನಾವು ಕೇಳಿದ್ದೀವಿ ಈ ಸ್ಟ್ರೈಕ್ನಲ್ಲಿ. ಇವತ್ತು ಒಂದಿನ ಟೋಕನ್ ಸ್ಟ್ರೈಕ್ ಇರ್ತದೆ. ಫಸ್ಟ್ ಪಾಯಿಂಟ್ ಏನಂದರೆ ಆನ್ಲೈನ್ ಮೆಡಿಷನ್ಸ್ ಏನು ಸಪ್ಲೈ ಆಗ್ತಿದೆ ಅದು ರದ್ದಾಗಬೇಕು. ಅದ್ರಿಗೆ ಗೆಜೆಟ್ ನೋಟಿಫಿಕೇಷನ್ 817 ಕೊಟ್ಟಿದ್ದಾರೆ, ಅದು ಕೂಡ ತೆಗಿಬೇಕಂತ ನಾವು ಬೇಡಿಕೆ ಇದೆ ನಮ್ಮದು. ಎರಡನೇದೇನೆಂದರೆ ಭಾಳಷ್ಟು ಕಾರ್ಪೊರೇಟ್ ಬಾಡೀಸು ಡಿಸ್ಕೌಂಟ್ಸು ಜಾಸ್ತಿ ಕೊಡ್ತಿದ್ದಾರೆ, 30ನಿಂದ 40%. ಅದು ನಮ್ಮ ರಿಟೇಲರ್ ಅವ್ರಿಗೆ ಸಾಧ್ಯವೇ ಇಲ್ಲ. ಬಿಕಾಸು ಅವರು 1000 ಬಾಕ್ಸ್ ಇನ್ವೆಸ್ಟ್ ಮಾಡಲಿಕ್ಕೆ ಅವ್ರಿಗೆ ಕ್ಯಾಪಿಟಲ್ ಅಮೌಂಟ್ ಇರೋದಿಲ್ಲ. ಹೀಗಾಗಿ ಸಾಮಾನ್ಯವಾಗಿ ಜೀವನಿಗೆ ಭಾಳ ಎಫೆಕ್ಟ್ ಆಗ್ತಿದೆ. ನಾವು ಎಲ್ಲರಿಗೆ ರಾತ್ರಿ ಆಗಲಿ ಹಗಲಾಗಲಿ ಸರ್ವಿಸ್ ಕೊಡ್ತೀವಿ. ಈವನ್ ನಮ್ಮ ಒಂದು ಎಕ್ಸಾಂಪಲ್ ಕೋವಿಡ್ನಲ್ಲಿ ನಾವು ಭಾಳಷ್ಟು ಸರ್ವಿಸ್ ಕೊಟ್ಟಿದ್ದೀವಿ. 3ನೇ ಪಾಯಿಂಟ್ ಏನಂದರೆ ಆನ್ಲೈನ್ ಮೆಡಿಷನ್ಸ್, ಸ್ಪೂರಿಯಸ್ ಮೆಡಿಷನ್ಸ್ ಬರ್ತಿದೆ. ಆ ಸ್ಪೂರಿಯಸ್ ಮೆಡಿಷನ್ಸ್ಗೆ ಏನು ಚೆಕ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ ಆಗಲಿ, ಮಂತ್ಲಿ ಟರ್ಮಿನೇಷನ್ ಪಿಲ್ಸ್ ಆಗಲಿ, ಅವೆಲ್ಲ ಈಸಿ ಯಾರಿಗಾದ್ರೆ ಯಾವುದೋ ಒಂದು ಡುಪ್ಲಿಕೇಟ್ ಇದು ಪ್ರಿಸ್ಕ್ರಿಪ್ಷನ್ ತೊಗೊಂಡು ಕೊಟ್ಟರೆ ಅದು ಸಪ್ಲೈ ಆಗ್ತಿದೆ. ಅದೇ ನೀವು ಹೋಗಿ ನಮ್ಮ ರಿಟೇಲರ್ ಅವ್ರ ಕಡೆ ಹೋದರೆ ನಿಮಗೆ ಯಾವ ಮೆಡಿಷನ್ ಹ್ಯಾಬಿಟ್ ಫಾರ್ಮಿಂಗ್ ಮೆಡಿಷನ್ ಸಿಗೋದಿಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಅವತ್ತಿನ ದಿನ ಪ್ರಿಸ್ಕ್ರಿಪ್ಷನ್ ಇದ್ದರೆ ಕೊಡ್ತಾರೆ. ಸೊ ಹಾಗಾಗಿ ಈ ಸ್ಪೂರಿಯಸ್ 3 ಪಾಯಿಂಟ್ ಬೇಡಿಕೆ ಇದೆ ನಮಗೆ. ಈ 3 ಪಾಯಿಂಟ್ ಆಗಬೇಕು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು. ಇವು ರಾಯಚೂರಿನ ದೃಶ್ಯಾವಳಿಗಳು. ಕೆಲವರು ಮೆಡಿಕಲ್ ಶಾಪನ್ನು ಓಪನ್ ಮಾಡಿದರು, ಬಂದು ಬಲವಂತವಾಗಿ ಅದನ್ನು ಮುಚ್ಚಿದರು.